ನಾನೊಂದು 4 ಫೋಟೋಗಳನ್ನು ತೋರಿಸ್ತೇನೆ, ಯಾರಂತ ಗೆಸ್ ಮಾಡ್ಬೇಕು. ಓಕೆನಾ? ಫಸ್ಟ್ ಒನ್ ಯಾರಿದೆ? ಛತ್ರಪತಿ ಶಿವಾಜಿ. ಓ ದೇವರ, ನೋಡ್ಲೇ ಇಲ್ಲ ಇವ್ರು. ಫಸ್ಟ್ ಟೈಮ್. ಮೈಸೂರು ರಾಜ ಕೃಷ್ಣರಾಜ ಔಟ್. ಗೊತ್ತಿಲ್ಲ. ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಬಗ್ಗೆ ತುಂಬಾ ಗೊತ್ತು. ಸಂಗೊಳ್ಳಿ ರಾಯಣ್ಣ ಗೊತ್ತಿಲ್ಲ. ಪುಲಕೇಶಿ, ಹಿಮ್ಮಡಿ ಪುಲಕೇಶಿ. ಸೂಪರ್. ಯಾರು ಹೇಳಿಲ್ಲ, ನೀವು ಫಸ್ಟ್ ಟೈಮ್ ಹೇಳಿ. ಹಿಮ್ಮಡಿ ಪುಲಕೇಶಿ ಬಗ್ಗೆ ಎಷ್ಟು ಗೊತ್ತು? ಅಂತವರೆಲ್ಲ ಹುಟ್ಟಿರೋ ನಾಡಲ್ಲಿ ನಾವು ಸುಮ್ಮನೆ ಯಾವಾಗ ಟೈಮ್ ವೇಸ್ಟ್ ಮಾಡ್ಲಿಕ್ಕಿಂತ ನಮ್ಮ ಕೈಲಾದಷ್ಟಾದ್ರೂ ನಾವು ಹೆಲ್ಪ್ ಮಾಡ್ಬೇಕು. ಅವರೊಂದು ಸ್ಫೂರ್ತಿ ನಮ್ಗೆಲ್ಲ. ನಾನೊಂದು 4 ಫೋಟೋಗಳನ್ನು ತೋರಿಸ್ತೇನೆ, ಯಾರಂತ ಗೆಸ್ ಮಾಡ್ಬೇಕು. ಓಕೆನಾ? ಫಸ್ಟ್ ಒನ್ ಯಾರಿದೆ? ಛತ್ರಪತಿ ಶಿವಾಜಿ. ಏನ್ ಮಾಡಿದ್ದಾರೆ? ಯಾರು ಅಷ್ಟೇನು ಗೊತ್ತಿಲ್ಲ ಈಗ. ಅಷ್ಟೇ ಗೊತ್ತಿಲ್ಲ. ಕ್ಲೂ ಬೇಕಾದ್ರೆ ಕೊಡ್ತೇನೆ. ಮೈಸೂರು ಅಂತ ನೆನಪು. ಮೈಸೂರು. ಗೊತ್ತಿಲ್ಲ ಯಾರು? ಓ ದೇವರ, ನೋಡ್ಲೇ ಇಲ್ಲ ಇವ್ರು. ಫಸ್ಟ್ ಟೈಮ್. ಯಾರು ಗೊತ್ತಿಲ್ಲ, ಕರೆಕ್ಟ್ ಮಾಡಿ. ಸಂಗೊಳ್ಳಿ ರಾಯಣ್ಣ. ಎಷ್ಟು ಗೊತ್ತು? ಏನಾದ್ರು ಗೊತ್ತಾ? ಅವ್ರ ಪಾಠದಲ್ಲಿ ಇದ್ರು, ಸೋಷಲ್ 10th ಅಲ್ಲಿ ಅಷ್ಟೇ, ಎಲ್ಲ ಗೊತ್ತಿಲ್ಲ. ಆಯ್ತು. ಈ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಗೆ ಯಾವ ರೀತಿ ಪ್ರೇರೇಪಣೆ ಆಗ್ತಾರೆ ಅಂತ? ಅವರಿಂದ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಅವರಿಂದ ಏನ್ ಕಲಿಬಹುದು, ನಮ್ಮ ಲೈಫ್ ಅಲ್ಲಿ ಏನ್ ಅಳವಡಿಸ್ಬೋದು? ನಾವು ಅವರ ನಮ್ಮ ಪ್ರೇರಣೆ ಆಗಿ ಯೂಸ್ ಮಾಡ್ಬೋದು. ನಾವು ಫ್ಯೂಚರ್ ಅಲ್ಲಿ ಅವರಿಂದ ನಾವು ಪ್ರೇರಣೆ ತುಂಬಾ ಇನ್ಸ್ಪಿರೇಷನ್ ಆಗಿ. ನಾನೊಂದು 4 ಫೋಟೋಗಳನ್ನು ತೋರಿಸ್ತೇನೆ, ಯಾರಂತ ಗೆಸ್ ಮಾಡಿ ಗೊತ್ತಿದ್ರೆ. ಓಕೆನಾ? ಫಸ್ಟ್ ಫೋಟೋ ಶಿವಾಜಿ. ಶಿವಾಜಿ. ಏನ್ ಮಾಡಿದ್ದಾರೆ? ಅದ್ರ ಬಗ್ಗೆ ಏನಾದ್ರು ಗೊತ್ತಾ? ಎಂಪರರ್ ಅಷ್ಟೇ ಗೊತ್ತಿಲ್ಲ. ಸೆಕೆಂಡ್ ಫೋಟೋ ಇದು ಗೊತ್ತಿದೆ ನಿಮ್ಗೆ ಆಲ್ಮೋಸ್ಟ್. ಸ್ವಾತಂತ್ರ್ಯ ಟೈಮಲ್ಲಿ ನೀವು ಕೇಳ್ತಾ ಇರ್ತೀರಿ. ಯಾರಿದು ನೋಡಿದಿರಿ ಅವ್ರನ್ನೆಲ್ಲ ಫೋಟೋದಲ್ಲಿ? ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ. ಏನ್ ಮಾಡಿದ್ದಾರೆ? ಸಂಗೊಳ್ಳಿ ರಾಯಣ್ಣ. ಯಾರಂತ ಗೆಸ್ ಮಾಡ್ಬೇಕು, ಮಾಡ್ತೀರಾ? ಫಸ್ಟ್ ಒನ್ ಛತ್ರಪತಿ ಶಿವಾಜಿ. ಛತ್ರಪತಿ ಶಿವಾಜಿ ಏನ್ ಮಾಡಿದ್ದಾರೆ? ಅವರು ಹಿಂದುತ್ವವನ್ನು ಕಾಪಾಡಿದ್ದಾರೆ. ಹಿಂದುತ್ವ ಕಾಪಾಡಿದ್ದಾರೆ. ನೆಕ್ಸ್ಟ್ ಒನ್ ನಾಲ್ವಡಿ ಕೃಷ್ಣರಾಜ. ಏನ್ ಮಾಡಿದ್ದಾರೆ? ಅವ್ರ ಬಗ್ಗೆ ಎಷ್ಟು ಗೊತ್ತು? ಅವರು ಮೈಸೂರಲ್ಲಿ ತುಂಬಾ ಡೆವಲಪ್ ಮಾಡಿದ್ದಾರೆ. ಕಾಲೇಜ್ ಎಲ್ಲ ಸ್ಥಾಪಿಸಿದ್ದಾರೆ, ಮತ್ತೆ ಡ್ಯಾಮ್ಸ್ ಎಲ್ಲ ಸ್ಥಾಪಿಸಿದ್ದಾರೆ. ಸೂಪರ್, ಕರೆಕ್ಟ್ ಹೇಳಿದ್ರಿ. ಎಷ್ಟು ಗೊತ್ತು ಅವ್ರ ಬಗ್ಗೆ? ಅಷ್ಟೇ. ಅಂದ್ರೆ ಅವರು ಡ್ಯಾಮ್ ಎಲ್ಲ ಸ್ಥಾಪಿಸಿ, ಕೆಲವು ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಿ ಹೆಚ್ಚು ಮಕ್ಕಳಿಗೆ ಎಜುಕೇಶನ್ ಅನ್ನು ಕೊಟ್ಟಿದ್ದಾರೆ. ಸ್ಟಾರ್ಟ್ ಮಾಡಿದವರು, ಗರ್ಲ್ಸ್ ಎಜುಕೇಶನ್ ಸ್ಟಾರ್ಟ್ ಮಾಡಿದವರು ಕಾಲೇಜ್. ಸೂಪರ್, ಕರೆಕ್ಟ್ ಹೇಳಿದಿರಿ. ನೆಕ್ಸ್ಟ್ ಪುಲಕೇಶಿ, ಹಿಮ್ಮಡಿ ಪುಲಕೇಶಿ. ಸೂಪರ್. ಯಾರು ಹೇಳಿಲ್ಲ, ನೀವು ಫಸ್ಟ್ ಟೈಮ್ ಹೇಳಿದ್ರಿ. ಹಿಮ್ಮಡಿ ಪುಲಕೇಶಿ ಬಗ್ಗೆ ಎಷ್ಟು ಗೊತ್ತು? ಅವರಿಗೆ ಅಷ್ಟು ಗೊತ್ತಿಲ್ಲ. ಬಾದಾಮಿಯಲ್ಲಿ ಹಿಮ್ಮಡಿ ಪುಲಕೇಶಿ ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ನೆಕ್ಸ್ಟ್ ಒನ್ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಬಗ್ಗೆ ಎಷ್ಟು ಗೊತ್ತು? ತುಂಬಾ ಗೊತ್ತು. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಆಸ್ಥಾನದಲ್ಲಿ, ಇವರು ಕಿತ್ತೂರು ರಾಣಿ ಆಸ್ಥಾನದಲ್ಲಿದ್ರು. ಮತ್ತೆ ಕಿತ್ತೂರು ಸಂಸ್ಥಾನವನ್ನು ಉಳಿಸ್ಲಿಕ್ಕೋಸ್ಕರ ಕಿತ್ತೂರು ರಾಣಿ ಚೆನ್ನಮ್ಮನ ಪರವಾಗಿ ಹೋರಾಡಿದ್ರು. ನಿಮ್ಗೆ ಎಷ್ಟು ಗೊತ್ತು ಸಂಗೊಳ್ಳಿ ರಾಯಣ್ಣ? ತುಂಬಾ ಗೊತ್ತು. ಅವರು ಕಿತ್ತೂರನ್ನು ಕಾಪಾಡ್ಲಿಕ್ಕೆ ಹಾಗೂ ಒಂದು ಹೆಣ್ಣಿನಿಂದ ನಿಂತ್ಕೊಂಡು ತುಂಬಾ ಸಪೋರ್ಟಿವ್ ಆಗಿ ಇದ್ರು. ತುಂಬಾ ನಮ್ಮ ನಾಡನ್ನು ಹೇಗೆ ಕಾಪಾಡ್ಕೊಳ್ಬೇಕು, ತುಂಬಾ ಇನ್ಸ್ಪಿರೇಷನ್ ಇದ್ದಾರೆ ಬೇರೆಯವ್ರಿಗೆಲ್ಲ. ನಾನೀಗ ಎಷ್ಟು ಜನರ ಫೋಟೋ ತೋರಿಸಿದೆ, ಇವರಿಂದ ನಾವು ಏನ್ ಕಲಿಬಹುದು ಅಥವಾ ಇವರು ನಮ್ಗೆ ಯಾವ ರೀತಿ ಪ್ರೇರೇಪಣೆ ಆಗಿದ್ದಾರೆ? ಅಂತವರೆಲ್ಲ ಹುಟ್ಟಿರೋ ನಾಡಲ್ಲಿ ನಾವು ಸುಮ್ಮನೆ ಯಾವಾಗ ಟೈಮ್ ವೇಸ್ಟ್ ಮಾಡ್ಲಿಕ್ಕಿಂತ ನಮ್ಮ ಕೈಲಾದಷ್ಟಾದ್ರೂ ನಾವು ನಮ್ಮ ಮಿತಿ ಎಷ್ಟುಂಟು ಅಷ್ಟಲ್ಲಾದ್ರೂ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು. ನಮ್ಮ ಕನ್ನಡವನ್ನು ನಾವು ಉಳಿಸ್ಲಿಕ್ಕೆ ನೋಡ್ಬೇಕು, ನಮ್ಮನ್ನು ಉಳಿಸ್ಕೊಳ್ಬೇಕು, ಬೇರೆದ್ರಲ್ಲಿ ಇಂಪ್ರೂವ್ ಆಗ್ಬೇಕು. ಛತ್ರಪತಿ ಶಿವಾಜಿ. ಏನ್ ಮಾಡಿದ್ದಾರೆ? ಫೈಟ್ ಮಾಡಿದ್ದಾರೆ. ಅವ್ರ ಬಗ್ಗೆ ಎಷ್ಟು ಗೊತ್ತು? ಹಿಂದುತ್ವಕ್ಕೆ ಹೋರಾಡಿದ್ದಾರೆ. ಮೈಸೂರು ರಾಜರು ಕೃಷ್ಣರಾಜ ಔಟ್. ಅವ್ರ ಬಗ್ಗೆ ಎಷ್ಟು ಗೊತ್ತು? ಅದೇ ಮೈಸೂರಿನ ರಾಜ ಅಷ್ಟೇ ಗೊತ್ತಾ? ಏನ್ ಮಾಡಿದ್ದಾರೆ? ಗೊತ್ತಿಲ್ಲ. ಸಂಗೊಳ್ಳಿ ರಾಯಣ್ಣ ಗೊತ್ತಿಲ್ಲ.
ಗೊತ್ತಿಲ್ಲ. ಈಗ ನೀವು ಹೆಸರು ಹೇಳಿ. ಸಂಗೊಳ್ಳಿ ರಾಯಣ್ಣ. ಏನ್ ಮಾಡಿದ್ದಾರೆ? ಫೈಟ್ ಮಾಡಿದ್ದೀನಿ. ಅದೇ ಬ್ರಿಟಿಷರ ವಿರುದ್ಧ ಫೈಟ್ ಮಾಡಿದ್ದಾರೆ ಅಷ್ಟೇ. ಇವರನ್ನೆಲ್ಲ ನೋಡುವಾಗ ಇವರು ಯಾವ ರೀತಿ ನಮ್ಗೆ ಸ್ಫೂರ್ತಿ ಆಗಿದ್ದಾರೆ ಅಂತ ಅನಿಸ್ತದೆ? ಅವರಿಂದ ಏನ್ ಕಲಿಬೇಕು? ಬೇರೆಯವರು ಯಾರು ನಮ್ಮ ದೇಶಕ್ಕೆ ಬಂದು ಅಂದ್ರೆ ನಮ್ಮಿಂದ ತಗೊಂಡೋಗ್ಲಿಕ್ಕೆ ಟ್ರೈ ಮಾಡಿದ್ದಾರೆ, ಅವರಿಂದ ನಮ್ಮ ದೇಶವನ್ನ ಕಾಪಾಡಿದ್ದಾರೆ. ಫಸ್ಟ್ ಶಿವಾಜಿ. ಏನ್ ಮಾಡಿದ್ದಾರೆ? ಶಿವಾಜಿ ಬಗ್ಗೆ ಎಷ್ಟು ಗೊತ್ತು? ಸೆಕೆಂಡ್ ಕೃಷ್ಣದೇವರಾಜ ಒಡೆಯರ್ ಆಗಿರ್ಬೇಕು. ಕೃಷ್ಣದೇವರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಏನ್ ಮಾಡಿದ್ದಾರೆ? ಅವರು ಡ್ಯಾಮ್ KRS ಡ್ಯಾಮ್ ಅಂದ್ರೆ ಅದ ಅವರ ಮೈಸೂರು ಸಂಸ್ಥಾಪಕ. ಗೊತ್ತಿಲ್ಲ. ಕರ್ನಾಟಕದ ಸ್ವಲ್ಪ ಹೆಸರು ಇದೆ ಕರ್ನಾಟಕದ. ಗೊತ್ತಿಲ್ಲ. ಸಂಗೊಳ್ಳಿ ರಾಯಣ್ಣ. ಏನ್ ಮಾಡಿದ್ದಾರೆ? ಕಿತ್ತೂರು ರಾಣಿ ಜೊತೆ ಹೋರಾಟ ಮಾಡಿದ್ರು ಬ್ರಿಟಿಷರ ಅವರು ಸಹ. ಬ್ರಿಟಿಷರ ವಿರುದ್ಧ ಹೋರಾಟ. ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಕರೆಕ್ಟ್. ಏನ್ ಗೊತ್ತಾ ಅವ್ರ ಬಗ್ಗೆ? ಅವರು ಫಸ್ಟಿಂದ ಮೈಸೂರು ದಸರಾಗಳನ್ನೆಲ್ಲ ಅಂದ್ರೆ ಅವರು ಮನೆತನದಿಂದ ನಡ್ಸ್ಕೊಂಡು ಬಂದಿದ್ದಾರೆ. ಇವರು ಇಮ್ಮಡಿ ಪುಲಕೇಶಿ. ಹೌದು. ಏನ್ ಮಾಡಿದ್ದಾರೆ? ಇವರು ಇನ್ನೊಂದು ಖುಷಿ ವಿಷಯ ಏನಂತಂದ್ರೆ ನಮ್ಮ ಕರ್ನಾಟಕದವರು ಮತ್ತೆ ತುಂಬಾ ಹೆಮ್ಮೆ ಆಗ್ತದೆ ಹೇಳ್ಕೊಳ್ಳಿಕ್ಕೆ. ಇದು ಸಂಗೊಳ್ಳಿ ರಾಯಣ್ಣ. ಅವ್ರ ಬಗ್ಗೆ ಏನ್ ಗೊತ್ತು? ಅವರು ಕೂಡ ಅಷ್ಟೇ ನಮ್ಮ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ತುಂಬಾ ಹೋರಾಡಿದ್ದಾರೆ. ಬದುಕಲಿಕ್ಕೆ ಒಳ್ಳೆ ರೀತಿಯಿಂದ ನಮಗೆಲ್ಲ ಸ್ವಾತಂತ್ರ್ಯ ಆಗಿರೋಗೋಸ್ಕರ ಎಲ್ಲ ಇದು ಮಾಡಿ ಕೊಟ್ಟು ಹೋಗಿದ್ದಾರೆ. ಯಾರಂತ ಗೆಸ್ ಮಾಡ್ಬೋದಾ? ಓಕೆ. ಇದು ಯಾರು? ಶಿವಾಜಿ. ಏನ್ ಮಾಡಿದ್ದಾರೆ? ಅವರು ಹಿಂದೂ ಪರ ಹೋರಾಟ ಮೈಸೂರು ಅರಸರ ಹೇಳಿಕಿದ್ದೆ. ಅವರು ಮೈಸೂರು ಆಳಿದಾರಲ್ಲ ಮೈಸೂರನ್ನು. ಗೊತ್ತಿಲ್ಲ. ಸಂಗೊಳ್ಳಿ ರಾಯಣ್ಣ. ಏನಂತ ನೆನಪರ್ತು ಸಂಗೊಳ್ಳಿ ರಾಯಣ್ಣ? ಸಂಗೊಳ್ಳಿ ರಾಯಣ್ಣ ಒಂದು ಹೋರಾಟಗಾರರು ಅಲ್ಲ ಸ್ವಾತಂತ್ರ್ಯದ್ದು. ಸ್ವಾತಂತ್ರ್ಯ ಹೋರಾಟಗಾರರನ್ನ ನೆನೆಸ್ಕೊಳ್ಳುವಾಗ ಏನಂತ ನೆನಪರ್ತದೆ? ಅವ್ರು ಯಾವ ರೀತಿ ನಮ್ಗೆ ಸ್ಫೂರ್ತಿ ಆಗಿದೆ? ಅವರು ಒಂದು ಎಲ್ಲರಿಗೂ ಸಹ ಒಂದು ಸ್ಫೂರ್ತಿಯಾಗಿದ್ದಾರೆ. ಅವೇನು ಅವ್ರನ್ನ ಕಲಿಬೇಕು? ಅವರಿಂದ ಅಂದ್ರೆ ದೇಶಕ್ಕೋಸ್ಕರ ಹೇಗೆ ಹೋರಾಟ ಮಾಡಿದ್ದಾರೆ ಅದನ್ನೆಲ್ಲ ಕಲಿಬೇಕು ಅವರಿಂದ. ಅವರೊಂದು ಸ್ಫೂರ್ತಿ ನಮ್ಗೆಲ್ಲ. ಫಸ್ಟ್ ಒನ್ ಯಾರಿದು? ಶಿವಾಜಿ. ಏನ್ ಮಾಡಿದ್ದಾರೆ ಗೊತ್ತಾ? ಶಿವಾಜಿ ಬಗ್ಗೆ ಏನಂತ ಗೊತ್ತಾ? ಹೋರಾಡಿದ ಯಾರಂತ ಗೊತ್ತೇ ಇಲ್ಲ. ಗೊತ್ತಿತ್ತು. ಸಂಗೊಳ್ಳಿ ರಾಯಣ್ಣ. ಕರೆಕ್ಟ್. ಏನ್ ಮಾಡಿದಾರೆ ಅಂತ ಗೊತ್ತಾ? ಗೊತ್ತಿಲ್ಲ.